ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 7 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,954.76, 374 ಪಿಟಿಎಸ್, 0.48% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ರಿಲಯನ್ಸ್ 3.52% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಪವರ್ ಗ್ರಿಡ್ 3.90% ಕುಸಿದಿದೆ. ನಿಫ್ಟಿ 50 ಇಂದು 24,636, 0.05% ಆಗಿದೆ. 0.05% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಗಳಿಕೆಯೊಂದಿಗೆ ಭಾರತೀಯ ಮಾರುಕಟ್ಟೆಗಳು ಏರಿಕೆಯಲ್ಲಿ ಕೊನೆಗೊಂಡವು. ನಿನ್ನೆ ಸೆನ್ಸೆಕ್ಸ್ ,48% ಗಳಿಕೆಯೊಂದಿಗೆ 28,954.76 ಸೂಚ್ಯಂಕ ಅಂಕಗಳಲ್ಲಿ ಕೊನೆಗೊಂಡಿತು. ನಿಫ್ಟಿ 50 ಕೂಡ ,0.05% ಸಣ್ಣ ಗಳಿಕೆಯೊಂದಿಗೆ 24,636 ಸೂಚ್ಯಂಕ ಅಂಕಗಳಲ್ಲಿ ಮುಕ್ತಾಯವಾಯಿತು. ಮಧ್ಯಪ್ರಾಚ್ಯ ಉದ್ವಿಗ್ನತೆಯ ನಡುವೆ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ $78 ಮತ್ತು 11 ಸೆಂಟ್ಗೆ ಏರಿಕೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ದಾಳಿಯ ವರದಿಗಳ ನಂತರ ಕಚ್ಚಾ ತೈಲ ಬೆಲೆ ,4.16% ಜಿಗಿದು ಬ್ಯಾರೆಲ್ಗೆ $78 ಮತ್ತು 11 ಸೆಂಟ್ಗೆ ಕೊನೆಗೊಂಡಿತು. ಈ ಪ್ರದೇಶದಲ್ಲಿ ಸಂಭವನೀಯ ಪೂರೈಕೆ ಅಡಚಣೆಗಳ ಬಗ್ಗೆ ಹೂಡಿಕೆದಾರರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಜಾಗತಿಕ ಮಾರುಕಟ್ಟೆ ಬದಲಾವಣೆಗಳ ನಡುವೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಇಳಿಕೆಯಲ್ಲಿ ಕೊನೆಗೊಂಡವು. ಚಿನ್ನದ ಬೆಲೆ ,0.54% ಇಳಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,301 ಮತ್ತು 40 ಸೆಂಟ್ಗೆ ಕೊನೆಗೊಂಡಿತು. ಬೆಳ್ಳಿಯ ಬೆಲೆ ಕೂಡ ,0.86% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $61 ಮತ್ತು 78 ಸೆಂಟ್ಗೆ ಮುಕ್ತಾಯವಾಯಿತು. ಆರ್ಬಿಐ ವರ್ಗೀಕರಣದ ನಂತರ ಟಾಟಾ ಸನ್ಸ್ ಲಿಸ್ಟಿಂಗ್ ಅನಿಶ್ಚಿತತೆಯನ್ನು ಎದುರಿಸುತ್ತಿದೆ. ಆರ್ಬಿಐನಿಂದ ಮೇಲ್ಮಟ್ಟದ ಎನ್ಬಿಎಫ್ಸಿ ಎಂದು ವರ್ಗೀಕರಿಸಲ್ಪಟ್ಟ ನಂತರ ಟಾಟಾ ಸನ್ಸ್ ತನ್ನ ಸಾರ್ವಜನಿಕ ಲಿಸ್ಟಿಂಗ್ ಕುರಿತು ಅನಿಶ್ಚಿತತೆಯನ್ನು ಎದುರಿಸುತ್ತಿದೆ. ನಿಯಂತ್ರಕ ಆದೇಶಗಳನ್ನು ಅನುಸರಿಸಲು ಸಮೂಹವು ವಿವಿಧ ಪುನರ್ರಚನಾ ಆಯ್ಕೆಗಳನ್ನು ಅನ್ವೇಷಿಸುತ್ತಿದೆ. ಮೈಕ್ರೋಸಾಫ್ಟ್ ಹೈದರಾಬಾದ್ನಲ್ಲಿ ತನ್ನ ಅತಿದೊಡ್ಡ ಭಾರತೀಯ ಡೇಟಾ ಸೆಂಟರ್ ಹಬ್ ಅನ್ನು ಪ್ರಾರಂಭಿಸಿದೆ. ಕ್ಲೌಡ್ ಮತ್ತು ಈ ಸೇವೆಗಳ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ಮೈಕ್ರೋಸಾಫ್ಟ್ ಭಾರತದಲ್ಲಿ ತನ್ನ ಅತಿದೊಡ್ಡ ಡೇಟಾ ಸೆಂಟರ್ ಪ್ರದೇಶವನ್ನು ಅನಾವರಣಗೊಳಿಸಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯರು ದೇಶದಲ್ಲಿ ತಮ್ಮ ಮೂಲಸೌಕರ್ಯ ಹೂಡಿಕೆಗಳನ್ನು ತೀವ್ರಗೊಳಿಸುತ್ತಿರುವಾಗ ಈ ವಿಸ್ತರಣೆ ಬಂದಿದೆ. ಬಡತನ ನಿರ್ಮೂಲನೆ ಮತ್ತು ಶಿಕ್ಷಣದ ಮೇಲೆ ಕೇಂದ್ರೀಕರಿಸುವ ವಿಕಸಿತ್ ಭಾರತ್ ಯೋಜನೆಯನ್ನು ಸೀತಾರಾಮನ್ ವಿವರಿಸಿದ್ದಾರೆ. ಶೂನ್ಯ ಬಡತನ, ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಸೃಷ್ಟಿ ವಿಕಸಿತ್ ಭಾರತ್ ಯೋಜನೆಯ ಪ್ರಮುಖ ಸ್ತಂಭಗಳಾಗಿವೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಅಂತರ್ಗತ ಬೆಳವಣಿಗೆಯ ಕಾರ್ಯತಂತ್ರಗಳ ಮೂಲಕ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಪರಿವರ್ತಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಫೋರ್ಟಿಸ್ ಹೆಲ್ತ್ಕೇರ್ ಮೊದಲ ತ್ರೈಮಾಸಿಕದ ನಿವ್ವಳ ಲಾಭ ,2.3% ಏರಿಕೆಯಾಗಿ ₹223 ಕೋಟಿ ತಲುಪಿದೆ. ಫೋರ್ಟಿಸ್ ಹೆಲ್ತ್ಕೇರ್ ಮೊದಲ ತ್ರೈಮಾಸಿಕದಲ್ಲಿ ತನ್ನ ಏಕೀಕೃತ ನಿವ್ವಳ ಲಾಭದಲ್ಲಿ ,2.3% ಹೆಚ್ಚಳವನ್ನು ದಾಖಲಿಸಿ ₹223 ಕೋಟಿ ತಲುಪಿದೆ. ಸುಧಾರಿತ ಆಕ್ಯುಪೆನ್ಸಿ ದರಗಳು ಮತ್ತು ಹೆಚ್ಚಿನ ಆದಾಯವು ಈ ಬೆಳವಣಿಗೆಗೆ ಕಾರಣವಾಗಿದೆ. ಇಥಿಯೋಪಿಯಾದಿಂದ ಸೌರಕೋಶ ಆಮದಿನಲ್ಲಿ ಚೀನಾ ಲಿಂಕ್ ಅನ್ನು ಭಾರತ ತನಿಖೆ ಮಾಡಲಿದೆ. ವ್ಯಾಪಾರ ಸುಂಕಗಳನ್ನು ತಪ್ಪಿಸಲು ಚೀನಾದ ಸೌರ ತಯಾರಕರು ಇಥಿಯೋಪಿಯಾ ಮೂಲಕ ಆಮದುಗಳನ್ನು ರವಾನಿಸುತ್ತಿದ್ದಾರೆಯೇ ಎಂದು ಭಾರತ ತನಿಖೆ ನಡೆಸಲಿದೆ. ಸೌರಕೋಶಗಳ ಆಮದಿನ ಹೆಚ್ಚಳವು ದೇಶೀಯ ತಯಾರಕರಲ್ಲಿ ಕಳವಳವನ್ನು ಉಂಟುಮಾಡಿದೆ. ಹೂಡಿಕೆದಾರರು ಮಧ್ಯಪ್ರಾಚ್ಯ ಮತ್ತು ಗಳಿಕೆಯನ್ನು ಗಮನಿಸುತ್ತಿದ್ದಂತೆ ಯುಎಸ್ ಷೇರುಗಳು ಕುಸಿತ ಕಂಡವು. ವಾರದ ಬಲವಾದ ಆರಂಭದ ನಂತರ ಹೂಡಿಕೆದಾರರು ವಿರಾಮ ತೆಗೆದುಕೊಂಡಿದ್ದರಿಂದ ಡೌ ಮತ್ತು ಎಸ್&ಪಿ 500 ಸೇರಿದಂತೆ ಪ್ರಮುಖ ಯುಎಸ್ ಷೇರು ಸೂಚ್ಯಂಕಗಳು ಗುರುವಾರ ಕುಸಿತ ಕಂಡವು. ಮಾರುಕಟ್ಟೆ ಭಾಗವಹಿಸುವವರು ಮಧ್ಯಪ್ರಾಚ್ಯದ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳು ಮತ್ತು ಕಾರ್ಪೊರೇಟ್ ಗಳಿಕೆಯ ವರದಿಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ನಿನ್ನೆಯ ಮಾರುಕಟ್ಟೆ ವಹಿವಾಟಿನಲ್ಲಿ ರಿಲಯನ್ಸ್ ಮತ್ತು ಎಸ್ಬಿಐ ಷೇರುಗಳು ಮುಂಚೂಣಿಯಲ್ಲಿದ್ದವು. ರಿಲಯನ್ಸ್ ಇಂಡಸ್ಟ್ರೀಸ್ ನಿನ್ನೆ ,3.52% ಗಮನಾರ್ಹ ಗಳಿಕೆಯೊಂದಿಗೆ ₹1,325 ಕೊನೆಗೊಂಡಿತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಎಸ್ಬಿಐ ಕೂಡ ಬಲವಾದ ಪ್ರದರ್ಶನ ನೀಡಿ ,2.84% ಹೆಚ್ಚಳದೊಂದಿಗೆ ₹1,085 ಮುಕ್ತಾಯವಾಯಿತು. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%.
ಚಿನ್ನ $4,301 ಮತ್ತು 40 ಸೆಂಟ್ 0.54% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,31,535 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.54% ಕುಸಿದಿದೆ. ಹಿಂದಿನ ಮುಕ್ತಾಯ $4,324 ಮತ್ತು 90 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $61 ಮತ್ತು 78 ಸೆಂಟ್ 0.86% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,889 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.86% ಕುಸಿದಿದೆ. ಹಿಂದಿನ ಮುಕ್ತಾಯ $62 ಮತ್ತು 31 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $28 ಮತ್ತು 11 ಸೆಂಟ್ 4.16% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 4.16% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $74 ಮತ್ತು 99 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 11 ಸೆಂಟ್ 0.01%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.01% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 11 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.